ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಫ್ಯಾಮಿಲಿ ಜೊತೆ ಒಂದು ವೆಡ್ಡಿಂಗ್ ಹೋಗ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನಮ್ಮಮ್ಮ ಮಾಡ್ತಾರೆ, ನೋಡಿ ಮತ್ತು ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನಾವು ಒಂದು ಮದುವೆ ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ. ವೀಕೆಂಡ್ ಟ್ರಾಫಿಕ್ ಇರಲ್ಲ ಅಂದ್ಕೊಂಡ್ರೆ ಟ್ರಾಫಿಕ್ ತುಂಬಾ ಇತ್ತು. ಫ್ರೆಂಡ್ಸ್ ನೋಡಿ, ನಾವು ಆ್ಯಕ್ಚುಲಿ ನಮ್ಮದು ಮ್ಯಾಪಲ್ಲಿ ಲೊಕೇಶನ್ಗೆ ರೀಚ್ ಆಗೋದಕ್ಕೆ 1.5 hour ತೋರಿಸ್ದು. ಈಗ ನಾವು 6:30ಗೆ ಮನೆ ಬಿಟ್ವಿ. ನೋಡಿ, ಆಲ್ಮೋಸ್ಟ್ ಈಗ 8 o'clock ಆಗಿದೆ. ಇನ್ನು ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಇನ್ನು 45 minutes ತೋರಿಸ್ತಾ ಇದೆ ಇಲ್ಲಿಂದ. ಈ ಬೆಂಗಳೂರು ಟ್ರಾಫಿಕ್ ಅಂತೂ ತುಂಬ ವರ್ಸ್ಟು. ಎಷ್ಟು ವೆಹಿಕಲ್ಸ್, ನಂಬರ್ ಆಫ್ ವೆಹಿಕಲ್ಸ್ ಎಷ್ಟು ಇನ್ಕ್ರೀಸ್ ಆಗ್ತಾನೆ ಇದೆ ಡೇ ಬೈ ಅಂದರೆ ಅಷ್ಟು ಈ ಟ್ರಾಫಿಕ್ ತುಂಬ ಆಗಿಬಿಟ್ಟಿದೆ. ಅರೆ, ನಿಮ್ಗೇನು ಅನಿಸುತ್ತೆ ಈ ಟ್ರಾಫಿಕಲ್ಲಿ ಡೈಲಿ ಓಡಾಡ್ತಿರಲ್ಲ ಆಫೀಸ್ಗೆ ಮನೆಗೆ, ಏನು ಅನಿಸುತ್ತೆ ಈ ಬೆಂಗಳೂರು ಟ್ರಾಫಿಕ್ ಬಗ್ಗೆ? ಸಾಕಾಗ್ಬಿಟ್ಟಿದೆ ಟ್ರಾಫಿಕ್. ನಿಮ್ಮ ಆಫೀಸ್ಗೂ ಮತ್ತು ಮನೆಗೂ ಎಷ್ಟು ಮಿನಿಟ್ ತಗೊಳುತ್ತೆ? 8 kilometers. ಹಾಂ, ಟ್ರಾಫಿಕ್ ಇಲ್ಲ ಅಂದರೆ 20-25 minutes ರೀಚ್ ಆಗ್ಬೋದು. ಟ್ರಾಫಿಕ್ ಇತ್ತು ಅಂದರೆ 1/2 hour 45 minutes ಆಗುತ್ತೆ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನಂತೀರಾ? ಏನು ಹೇಳೋದು? 2-wheeler ಸಜೆಸ್ಟ್ ಮಾಡ್ತೀರಾ ಇಲ್ಲ ಕಾರ್ನೇ ಸಜೆಸ್ಟ್ ಮಾಡ್ತೀರಾ ಎಲ್ರಿಗೂ? ಬೆಸ್ಟ್ ಅಂತಾರೆ ನಡ್ಕೊಂಡು ಓಡೋದು ಬೆಸ್ಟ್. ಏಕೆ? ಹೆಲ್ದಿಯಾಗಿರ್ಬೋದು ಅಂತನಾ? ನೀವು ಎಷ್ಟು ಕಿಲೋಮೀಟರ್ ನಡೀತೀರಾ? ನಾವಾ 10,000 steps daily. ನಡೀತೀವಿ. ಆಗುತ್ತಾ? ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವರು ತುಂಬ ಸೈಲೆಂಟ್ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಸೈಲೆಂಟ್ ಅಲ್ಲ, ವೈಲೆಂಟ್. ಯಾರಾದ್ರೂ ಮುಂದೆ ಹಿಂಗೆ ಸೈಲೆಂಟ್ ಆಗಿರ್ತಾರೆ ಅಷ್ಟೇ. ನೀವು ಯಾವಾಗಾದ್ರೂ ಒಂದೊಂದು ಸರಿ ಯಾವುದಾದ್ರೂ ಟೆನ್ಷನಲ್ಲಿ ಅವ್ರ ಜೊತೆ ಮಾತಾಡಿಸ್ಬೇಕು, ನಿಮಗೆ ಅವ್ರು ಏನಂತ ನಿಮಗೆ ಗೊತ್ತಾಗುತ್ತೆ, ಆ್ಯಕ್ಚುಲಿ ಏನಂತ ಗೊತ್ತಾಗುತ್ತೆ. ಹಿಂಗೆ ಒಂದು ಇನ್ಸಿಡೆಂಟ್ ನೆನಪಾಯ್ತು ಫ್ರೆಂಡ್ಸ್. ನಾವು ಹಿಂಗೆ ಚಿಕ್ಕಮಂಗ್ಳೂರ್ಗೊಂದು ಮದುವೆಗೆ ಹೋಗ್ತಾ ಇದ್ವಿ. ಆಗ ಇವ್ರ ಕಸಿನ್ನೂ ಜೊತೆಗೆ ಬಂದಿದ್ರು. ಏನು ಅವರಿಬ್ಬರು ಹಳೇ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹೇಳ್ಕೊಂಡು ಅಷ್ಟು ಜೋರಾಗೆ ಖುಷಿಪಟ್ಟು ಕಣ್ಣಲ್ಲಿ ನೀರು ಬರೋಂಗೆ ನಕ್ಕಿದ್ದು. ಮತ್ತು ನಾನು ಆ ನಗು ನೋಡಿ ಅಪ್ಪ ಏನಿಷ್ಟು ನಗ್ತಾರೆ ಅಯ್ಯೋ ಅನ್ನೋ ಅಷ್ಟು ಭಯ ಆಗ್ಬಿಟ್ಟಿತ್ತು. ಅಷ್ಟು ನಗು, ಅದೇ ಫಸ್ಟ್ ನೋಡಿ ನಮ್ಮ ಮನೆಯವರು ಅಷ್ಟು ಮನ್ಸು ಬಿಚ್ಚಿ ನಕ್ಕಿದ್ದು, ಅಷ್ಟು ಖುಷಿ ಅವ್ರ ಮುಖದಲ್ಲಿ ಕಂಡಿದ್ದು ಅವತ್ತೇ. ಅದು ನೋಡಿ ನಮಗೂ ಖುಷಿ ಆಯಿತು. ಆ ಥರ ಇರೋ ಶ್ರೀನಿಧಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದರೆ ನಮ್ಮ ಮನೆಯವರು ಆ ಥರ ಅಲ್ಲ. ಯಾವಾಗಲೂ ಕೆಲಸ, ಫೋನು, ಡ್ಯೂಟಿ, ಮೀಟಿಂಗು, ಹೇಳ್ತಿರ್ರಿ ಇದ್ರ ಬಗ್ಗೆ. ಅದಕ್ಕೆ ಅವಾಗವಾಗ ಮೆಮೊರೀಸ್ನೆಲ್ಲ ಮೆಲ್ಕಾಗ್ತಾ ಇರಬೇಕು. ಅದೊಂಥರ ಸ್ವೀಟ್ ಮೆಮೊರೀಸ್, ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ. ನೀವು ಅಷ್ಟೇ ಫ್ರೆಂಡ್ಸ್, ಹಳೇದನ್ನೆಲ್ಲ ಅವಾಗವಾಗ ನೆನ್ಪು ಮಾಡಿಕೊಂಡು ಎಲ್ಲರೊಟ್ಟಿಗೆ ಶೇರ್ ಮಾಡಿಕೊಂಡು ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಒಂದು ಲೈನ್ ಆಡಕ್ಕೆ ಹೇಳ್ತೀನಿ, ನೋಡೋಣ, ಟ್ರೈ ಮಾಡ್ತೀನಿ ನಿಮಗೋಸ್ಕರ ಆಡ್ಸೋದಕ್ಕೆ. ತುಂಬ ಚೆನ್ನಾಗಿ ಆಡ್ತಾರೆ ನಮ್ಮ ಮನೆಯವರು. ಹಾಡ್ರಿ ಒಂದು ಹಾಡು ಪ್ಲೀಸ್, ನಮ್ಮ ವ್ಯೂವರ್ಸ್ಗೋಸ್ಕರ. ನಮ್ಮ ಅಪ್ಪಗೆ ತುಂಬಾ ನಾಚಿಕೆ ಗೈಸ್. ಆಡ್ರಿ ಇವಾಗ ನೀನು ಹೇಳಪ್ಪ. ನಮ್ಮ ಮನೆಯವ್ರ ಫೇವ್ರೆಟ್ ಸಾಂಗ್ ಯಾವುದು ಗೊತ್ತಾ ಫ್ರೆಂಡ್ಸ್? ಸುಮ್ಮನೆ ಅದ್ರದ್ದು ಬಿಟ್ ಹಾಕ್ತೀನಿ, ಯಾವ ಸಾಂಗ್ ಅಂತ ನೀವು ಕಮೆಂಟ್ ಮಾಡಿ. ನೋಡಿ, ಯಾರಿಗೆಲ್ಲ ಈ ಸಾಂಗ್ ಗೊತ್ತು ಕಮೆಂಟ್ ಮಾಡಿ. ಮತ್ತೆ ಈ ಸಾಂಗ್ ಯಾರಿಗೆಲ್ಲ ಫೇವ್ರೆಟ್ ಅವರು ಕೂಡ ನಮಗೆ ಕಮೆಂಟ್ ಹಾಕಿ. ಮತ್ತೆ ನಿಮ್ಮ ಆಫೀಸ್ ಹೆಸರು ಏನು? ಈಗ ರಿವೀಲ್ ಮಾಡಲ್ಲ ಕೈಸ್ತೀನ. ಫ್ರೆಂಡ್ಸ್, ನಮ್ಮ ಯಜಮಾನ್ರು ಶ್ರೀನಿಧಿ ಅವರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಅದು ಈ ಥರ ಟ್ರಾಫಿಕ್ ಜಾಮ್ ಆದಾಗಂತೂ ತುಂಬ ಒಳ್ಳೊಳ್ಳೆ ಸಾಂಗ್ ಬರುತ್ತೆ. ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು ಸಾಂಗ್ ಹೇಳ್ರಿ ಪ್ಲೀಸ್. ಹೇಳ್ರಿ ಪ್ಲೀಸ್. ನೋಡಿ, ಬೇಕು ಅಂತ ಈ ಥರ ಡಿಸ್ಟರ್ಬೆನ್ಸ್ ಮಾಡೋದು. ನಮ್ಮ ಕರೆಕ್ಟಾಗಿ 9 o'clockಗೆ ರೀಚ್ ಆದ್ವಿ.
ಒಂದು 3 ಅವರ್ ಜರ್ನಿ. 3 ಅವರ್ಸ್ ಜರ್ನಿ. ಬೆಂಗಳೂರಲ್ಲಿ ಯಾವುದಾದ್ರೂ ಫಂಕ್ಷನ್ ಆಗ್ತಿದೆ ಅಂದರೆ ಹಾಫ್ ಡೇ ಬಿಫೋರೇ ನಾವು ಬಿಟ್ಟರೆ ಒಳ್ಳೇದು ಅಂದ್ಕೋತೀನಿ. ಏನಂತೀರಿ? ಇಂಟು ಡೆಸ್ಟಿನೇಷನ್ ರೀಚ್ ಆದ್ವಿ. ರೀಚ್ ಆದ್ವಿ. ಬನ್ನಿ ಮಾನ್ಸ ಅಲ್ಲಿದ್ದಾರೆ. ಆಲ್ರೆಡಿ ಲೇಟ್ ಆಗಿತ್ತು. ನನಗೋಸ್ಕರ ಮಾನಸ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಿದ್ರು. ಮತ್ತೆಲ್ಲ ಜೊತೆಗೆ ಸೇರಿಕೊಂಡು ಬೇಗ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ಮದುವೆಗೆ ಹೊರಟ್ವಿ. ಯಾರ್ದಪ್ಪ ಈ ಮದುವೆ ಅಂತ ಅಂದರೆ ನಮ್ಮ ತಂದೆ ತಮ್ಮನ ಮಗ, ಅಂದರೆ ನನ್ನ ಕಸಿನ್ದು ಆ್ಯಕ್ಚುಲಿ ಮದುವೆ. ಆ್ಯಕ್ಚುಲಿ ನಾವು ಹುಡುಗನ ಕಡೆಯವರು. ಲೇಟ್ ಆಯಿತು ಸ್ವಲ್ಪ ಟ್ರಾಫಿಕ್ಕಿಂದ. ಬಂದ್ವಿ ಅಂತೂ ಒಳಗಡೆ. ಯಾವಾಗಲೂ ಲೇಟಾಗಿ ಬರ್ತಿದ್ದು ನಮ್ಮಮ್ಮ ಮುಂಚೆನೇ ಬಂದು ಕುತ್ಕೊಂಡ್ಬಿಟ್ಟಿದ್ರು. ಇದು ನನ್ನ ಅಂಕಲ್ದು ದೊಡ್ಡ ಮಗ. ಅವನ ಪಾಪುಗೆ ನಿದ್ದೆ ಬಂದಿದೆ ಅಂತ ಹೇಳಿಬಿಟ್ಟು ಆಟ ಆಡಿಸ್ತಾ ಇದ್ರು. ಹಾಗೆ ಮಾತಾಡಿಸಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ಎಲ್ಲ ಪರಿಚಯದವರೆಲ್ಲ ಬಂದಿರೋದಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ತುಂಬ ವರ್ಷಗಳೇ ಆಗೋಗಿತ್ತು ಇವ್ರನ್ನೆಲ್ಲ ನೋಡಿ. ಎಲ್ಲರನ್ನೂ ಮಾತಾಡಿಸ್ಕೊಂಡು ನೋಡಿ ಖುಷಿ ಆಯಿತು. ಮತ್ತು ವಿಶ್ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಸ್ಟೇಜ್ಗೆ ಹೋಗೋಣ ಅಂತೇಳಿ ಎಲ್ಲ ಹೊರಟ್ವಿ. ವಿಶ್ ಮಾಡಿ ಮತ್ತು ಲೇಟಾಗುತ್ತೆ ಮನೆ ಕಡೆ ಬರೋದಕ್ಕೆ ಅಂಥೇಳಿ ಊಟದ ಕಡೆ ಹೊರಡೋಣ ಅಂಥೇಳಿ ಹೊರಟ್ವಿ. ಹಾಲಲ್ಲಿ ಅಷ್ಟು ಜನ ಕಾಣಿಸಿದ್ಲಿಲ್ಲ, ಬಟ್ ಡೈನಿಂಗ್ ಹಾಲಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ವೆಯ್ಟ್ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಮತ್ತೆ ಫೋಟೋಶೂಟು. ಮಕ್ಕಳದೆಲ್ಲ ಫೋಟೋ ಗ್ಯಾಲರಿಲಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಮಕ್ಕಳಿಗೆ ಫೋಟೋಗಿಂತ ಅಲ್ಲಿ ನೀರು ಬರ್ತಿದ್ದ ಫೌಂಟೇನ್ ಥರ ಮಾಡಿದರು. ಅಲ್ಲೇ ಆಟಾಡೋದಕ್ಕೆ ತುಂಬ ಇಷ್ಟಪಡ್ತಾಯಿದ್ರು. ಮಕ್ಕಳನ್ನು ಸ್ವಲ್ಪ ಆಟ ಆಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದ ಕನ್ವೆನ್ಷನ್ ಹಾಲಿಂದನೇ ಸ್ವಲ್ಪ ಒಂದು ದೂರದಲ್ಲಿದ್ದಿದ್ದು ಇನ್ನೊಂದು ಕನ್ವೆನ್ಷನಲ್ ಹಾಲಲ್ಲಿ ಮದುವೆ ಇದೆ ಅಂಥೇಳಿ ನನ್ನ ಮನೆಯವರ ಫ್ರೆಂಡ್ ಫ್ಯಾಮಿಲಿನೂ ಬಂದಿದ್ದರು, ರಮೇಶ್ ಅವರು. ಮತ್ತು ಅವ್ರನ್ನೂ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.